ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮುಶಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಮಾರ್ನಿಂಗ್ ತಿಂಡಿಗಾಗಿ ನಾವು ಇಡ್ಲಿ ಸಾಂಬಾರನ್ನ ಮಾಡಿದ್ವಿ. ಪಾಪುಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಸಾಂಬಾರು ಮತ್ತು ಲಿಚ್ಚಿ ಹಣ್ಣು ಆ್ಯಪೆಲ್ಲ ಕಳಿಸಿದ್ದೆ. ಹಾಗೆ ಎರಡನೇ ಪಾಪುನು ಕೂಡ ಅವನು ಕೂಡ ಇಡ್ಲಿ ಸಾಂಬಾರನ್ನ ತಿಂದುಬಿಟ್ಟು ಅವನು ಇಡ್ಲಿ ಸಾಂಬಾರನ್ನ ಲಂಚ್ಗೆ ತೊಗೊಂಡು ಹೋಗ್ತಿದ್ದಾನೆ. ಅವನು ಕೂಡ ಇವಾಗ ಟಿಫನ್ನ ಮಾಡ್ತಾ ಇದ್ದಾನೆ. ಹಾಯ್ ಡಿಯರ್ಸ್, ಅಮ್ಮುಶಾಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ವೆಲ್ಕಮ್. ಇವರು ನಮ್ಮಮ್ಮ, ನೋಡಿರ್ಬೋದು ನೀವು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನಮ್ಮಮ್ಮ ಅಂದರೆ ನನಗೆ ತುಂಬಾ ಇಷ್ಟ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಅವ್ರ ಅಮ್ಮ ಅಂದರೆ ಈಗ ಇಷ್ಟನೋ, ಹಾಗೆ ನನಗೂ ನಮ್ಮಮ್ಮ ಅಂದರೆ ತುಂಬಾ ಸ್ಪೆಷಲು. ಅವರು ಬಂದಿದ್ದಾರೆ ಇವತ್ತು. ಸುಮಾರು ಒಂದು 5 ತಿಂಗಳಾಯಿತು ಅವ್ರು ನಮ್ಮ ಜೊತೆಯಲ್ಲಿ. ಇವಾಗ ಇಲ್ಲ, ಯಾಕಂತ ಹೇಳಿದರೆ ನಮ್ಮ ತಮ್ಮನ ಹೆಂಡತಿ ಡ್ಯೂಟಿ ಮಾಡ್ತಾ ಇದ್ದಾರೆ, ತುಂಬ ದೂರ ಇದ್ದಾರೆ. ಇಲ್ಲಿಂದ ದಾವಣಗೆರೆಯಿಂದ 450 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹಾಗಾಗಿ ಅವರಿಗೂ ಕೂಡ ಪಾಪು ಇದೆ ಅಲ್ವಾ, ಪಾಪುನ ನೋಡ್ಕೋಬೇಕು. ಸೊ ಹಾಗಾಗಿ ನಮ್ಮಮ್ಮ ಇವಾಗ 5 ತಿಂಗಳಾಯಿತು ಅಲ್ಲಿ ಹೋಗಿದ್ದಾರೆ. ನಿನ್ನೆ ನೈಟ್ ಬಂದರು. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಉಳ್ಕೊಂಡಿದ್ದಾರೆ 5 ತಿಂಗಳ ನಂತರ. ಹಾಗಾಗಿ ಇವತ್ತು ನಾವು ಅವರಿಗೋಸ್ಕರಾಗಿ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಅದು ಹೋಳಿಗೆನ ಅಮ್ಮ ನಾನು ಇಬ್ಬರು ಸೇರಿಬಿಟ್ಟು ಇವತ್ತು ನಾವು ಅಡುಗೆನ ಮಾಡ್ತೀವಿ. ಓಕೆ, ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಆಲ್ರೆಡಿ ಇಲ್ಲಿ ನೀರು ಇಟ್ಕೊಂಡಿದ್ವಿ ಕಾಯ್ಲಿಕ್ಕೆ ಅಂತೇಳಿ, ಚೆನ್ನಾಗಿ ಕಾದಿದೆ. ಇಲ್ಲಿ ಅಮ್ಮನೂ ಕೂಡ ತೊಳೆದು ಇಟ್ಕೊಂಡಿದ್ದಾರೆ. ಬೇಳೆನ ವಾಶ್ ಮಾಡಿ, ಇವು ಬೇಳೆ ಬಂದುಬಿಟ್ಟು ನಮ್ಮಮ್ಮ ಮನೆಯಲ್ಲೇ ಇವನ್ನೆಲ್ಲ ನಮ್ಮ ಹಳ್ಳಿಲೇ ಬೆಳೆದಿರುವಂಥ ತೊಗರಿ ಕಾಳು. ಇದನ್ನು ಅಮ್ಮ ಅರಿವೆತ್ಬಿಟ್ಟು, ಅಂದರೆ ಕೆಮ್ಮಣ್ಣು ಹಾಕಿಬಿಟ್ಟು ಅರಿವೆತ್ತಾರೆ ನಮ್ಮ ಕಡೆಯಲ್ಲಿ. ಅರಿವೆತ್ಬಿಟ್ಟು ಇದನ್ನ ನೆನ್ನೆ ಅವರು ಜೀನ್ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಚಪ್ಪರಿಸ್ಕೊಂಡು ನೆನ್ನೆ ತೊಗೊಂಬಂದಿದ್ದಾರೆ ನನಗೋಸ್ಕರ ಅಂತೇಳಿ. ಅದನ್ನೇ ಹೋಳಿಗೆ ಮಾಡ್ತಾಯಿದ್ದೀವಿ ಇವತ್ತು. ತುಂಬ ಚೆನ್ನಾಗಿ ಹೋಳಿಗೆ ಮತ್ತು ಕಟ್ಟಿನ ಸಾರು ಆಗುತ್ತೆ. ಓಕೆ, ಇವಾಗ ಹಾಕೋಣ. ನೀರು ಕಾದಿದೆ ಅಲ್ವಾ, ಅದಕ್ಕೆ ಇವಾಗ ಹಾಕ್ತಾಯಿದ್ದಾರೆ. ಸುಮಾರು ಇಲ್ಲಿ 1 kg ನಾವು ಬೇಳೆನ ತೊಗೊಂಡಿದ್ದೀವಿ. ಯಾಕಂದರೆ ಊರಲ್ಲಿ ಅಪ್ಪಾಜಿ ಇದ್ದಾರೆ, ಅವ್ರಿಗೂ ಕೂಡ ಕಳಿಸ್ಬೇಕು. ಹಾಗೆ ಮತ್ತು ನಮ್ಮ ತಮ್ಮನ ಹೆಂಡತಿಗೆ ಕಟ್ಟಿನ ಸಾಂಬಾರು ಅಂದರೆ ತುಂಬಾ ಇಷ್ಟ, ಅವ್ರಿಗೂ ಕೂಡ ಕಳಿಸ್ಬೇಕು. ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಕೂಡ ಬರ್ತಾರೆ. ಹಾಗಾಗಿ ತುಂಬಾ ಕಟ್ಟಿನ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಹಾಗಾಗಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇವತ್ತು ಹೋಳಿಗೆನ ಮಾಡ್ತಾ ಇರೋದು. ಈಗ ಸ್ವಲ್ಪ ಅದಕ್ಕೆ ಆಯಿಲನ್ನು ಹಾಕೋಣ. ಆಯಿಲ್ ಹಾಕಿದರೆ ಬೇಳೆ ಬೇಗ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ 5 ನಿಮಿಷಕ್ಕೆ ಬೇಳೆಗಳು ಚೆನ್ನಾಗಿ ಬೆಂದ್ಬಿಟ್ಟು, ಯಾಕಂತೇಳಿದರೆ ಇವನ್ನ ಅರಿವೆತ್ತಿ ಮಾಡಿರುವಂಥ ಬೇಳೆಗಳು ಅಲ್ವಾ, ತುಂಬ ಚೆನ್ನಾಗಿ ಅರಿವೆತ್ತಿದ್ದಾರೆ. ಸೊ ಹಾಗಾಗಿ ಬೇಗನೆ ಆಯಿತು. ನನಗೆ ಭಾಳ ಖುಷಿನೇ ಆಯಿತು. ಹಾಗಾಗಿ ಇದಕ್ಕೆ 1 kg ಬೇಳೆಗೆ 1 kg ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಎಲ್ಲ ಕರಗೋವರೆಗೂ ನಾವು ಅದನ್ನ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡ ನಂತರ ಅದನ್ನು ಬೇಳೆ ಸೋಸ್ಕೊಂಡಿದ್ದೀವಲ್ಲ, ಆ ಬೇಳೆಗೆ ಇದು ಬೆಲ್ಲದ ಪಾಕನ ನಾವು ಶೋಧಿಸ್ಕೊಳ್ಳೋಣ. ಬೆಲ್ಲನ ಹಾಗೆ ಕುಟ್ಟಿ ಹಾಕಿಬಿಡ್ತಾರೆ ಕೆಲವೊಬ್ಬರು. ಹಾಗೆ ಹಾಕೋದ್ರಿಂದ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಲ್ವಾ, ಅದು ಎಲ್ಲ ನಮ್ಮ ಬೇಳೆ ಒಳಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಅದನ್ನು ಬೆಲ್ಲನ ಶೋಧಿಸ್ಬಿಟ್ಟೆ ಹಾಕ್ಕೊಳ್ಳೋದು. ಆ ಬೆಲ್ಲ ಪಾನಕ ಮತ್ತು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು, ಬೇಳೆ ಮತ್ತು ಬೆಲ್ಲ. ಅದಾದ ನಂತರ ಸ್ವಲ್ಪ ಏಲಕ್ಕಿ, ಶುಂಠಿ ಪುಡಿನ ನಾವು ಕುಟ್ಟಿ ಹಾಕ್ಕೊಂಡ್ರೆ ಬೇಳೆ ಹೂರ್ಣ ರೆಡಿ ಆಗುತ್ತೆ. ಅದಾದ ನಂತರ ಕಟ್ಟು ನಾವು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಕಟ್ಟಿಗೆ ನೆನೆ ಹಾಕಿರುವಂಥ ಒಂದು ಹುಣಸೆ ಹಣ್ಣನ್ನು ನಾವು ರಸನ ಬಿಡಬೇಕು ಮೊದಲನೇದಾಗಿ. ಆನಂತರ ಸ್ವಲ್ಪ ಉಪ್ಪು, ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು, ಅರಿಶಿನ ಪುಡಿ ಮತ್ತು ಮನೆಯಲ್ಲೇ ತಯಾರು ಮಾಡಿಕೊಂಡಿರುವಂಥ ಮಸಾಲ ಪುಡಿಯನ್ನು 2 ಸ್ಪೂನು ಹಾಕಿಬಿಟ್ಟು ನಂತರ ನಾವು ಹೋಳಿಗೆಗೆ ಹಿಟ್ಟನ್ನು ಕಳಿಸ್ಕೊಳ್ಳೋಣ. ಹಿಟ್ಟಿಗೆ ಚಿಟಿಕೆ ಉಪ್ಪು, ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಆಯಿಲ್ ಜೊತೆ ಮಿಶ್ರಣ ಮಾಡ್ಕೊಳ್ಳೋಣ. ಅದು ಉಂಡೆ ಕೊಟ್ಟೋ ಹಾಗೆ ಆಗಬೇಕು, ಹಾಗಾದರೆ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಕೂಡ ರೆಡಿ ಆಗುತ್ತೆ. ಆನಂತರ ಒಂದು ಕಡಾಯಿನ ತೊಗೊಂಡ್ಬಿಟ್ಟು 2 ಸ್ಪೂನ್ ಜೀರಿಗೆ, ಮೆಂತ್ಯ ಕಾಳು, ಲವಂಗ, ಬಾಳೆಮೆಗ್ಗು, 1 ಪೀಸ್ ಚಕ್ಕೆ, ಜಾಪತ್ರೆ, ಚಕ್ರ ಮೊಗ್ಗು, 1 ಏಲಕ್ಕಿ, ಕಲ್ಲುವನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಮಸಾಲೆನೇ ಹಾಕಿದ್ದೀನಿ, ಯಾಕಂದರೆ ಆಲ್ರೆಡಿ ನಾನು ಮಸಾಲ ಪೌಡರ್ನ ಹಾಕಿದ್ದೀನಿ ಅಲ್ವಾ. ಹಾಗಾಗಿ ಕಟ್ಟಿನ ಸಾಂಬಾರಿಗೆ ಇವೆಲ್ಲ ಹಾಕಬೇಕು, ಮಸಾಲ ಪೌಡ್ರಲ್ಲಿ ಅದೆಲ್ಲ ಹಾಕಿಲ್ಲ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಸ್ವಲ್ಪನೇ ಹಾಕಿಬಿಟ್ಟು ಅನಂತರ ಅದೇ ಕಡಾಯಿಗೆ ಈ ದೊಡ್ಡ ಗಾತ್ರದ 3 ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿನ ಹಾಕಿಬಿಟ್ಟು ನಾವು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಅದೇ ಕಡಾಯಿಗೆ ನಾವು ಸ್ವಲ್ಪ ಕೊಬ್ಬರಿಯನ್ನು ಬಿಸಿ ಮಾಡ್ಕೋಬೇಕು. ಕೊಬ್ಬರಿಯನ್ನು ಬಿಸಿ
ಮಾಡಿಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಏನಾಗುತ್ತೆ ಹೋಗುತ್ತೆ. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದು. ಅದಾದ ನಂತರ ಅದೇ ಕಡಾಯಿಗೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಅದನ್ನ ಹುರಿದ್ಬಿಟ್ಟು ಲಾಸ್ಟಿಗೆ ಆಯಿಲನ್ನು ಹಾಕಿಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಳ್ತೀನಿ. ಅದಾದ ನಂತರ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹುರಿದಿಟ್ಕೊಂಡಿರೋಂಥದ್ದು ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಕೊಂಡಿರುವಂಥ ಮಸಾಲನ್ನ ನುಣ್ಣಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನ ಹುಣಸೆ ರಸ ಅದನ್ನೆಲ್ಲ ಹಾಕಿಟ್ಟಿರ್ತೀವಲ್ಲ ಅದಕ್ಕೆ ಕಟ್ಟಿಗೆ ನಾವು ರುಬ್ಬಿರುವಂಥ ಮಸಾಲನ್ನ ಸೇರಿಸ್ಕೊಂಡ್ರೆ ಆಯಿತು. ಅದಾದ ನಂತರ ಮೆಣಸಿನ್ಕಾಯಿನ ತರಿಯಾಗಿ ರುಬ್ಬಿ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ಮತ್ತು ಕೊಬ್ಬರಿನ ನುಣ್ಣಗೆ ರುಬ್ಬಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ಅದು ತೆಳುವಾಗಿ ಇರಬೇಕು. ಕಟ್ಟಿನ ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಗಟ್ಟಿ ಇದ್ದರೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅಂತ ನನ್ನ ಅನಿಸಿಕೆ. ಅದಾದಮೇಲೆ ಒಂದು ಕಡಾಯಿನ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಎತ್ತಿಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿಬಿಟ್ಟು ನಾವು ಅದನ್ನ ಒಗ್ಗರಣೆ ಕೊಟ್ಕೊಳ್ಳೋಣ. ನಾವು ಇದೇ ಥರನೇ ಮಾಡೋದು. ಮೊದಲನೇದಾಗಿ ಆಯಿಲನ್ನು ಹಾಕಿಬಿಟ್ಟು ಅನಂತರ ಸ್ವಲ್ಪ ಜೀರಿಗೆ ಹಾಕಿ ಅದನ್ನ ಸ್ವಲ್ಪ ಚಟಪಟ ಅಂತ ಸಿಡಿದ ಕೂಡಲೇ ಒಣಮೆಣಸಿನ್ಕಾಯಿ ಹಾಗೆ ಎತ್ತಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಪಟಪಟ ಸಿಡಿದ ಕೂಡಲೇ ನಾವು ಆ ಒಗ್ಗರಣೆನ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಹೇಳ್ಬಿಟ್ಟು ಮನೆ ತುಂಬ ಸ್ಮೆಲ್ ಬರುತ್ತೆ. ಅದಾದ ಕೂಡಲೇ ತಕ್ಷಣವೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಕಟ್ಟಿನ ಸಾಂಬಾರು ತಂತಾನೆ ಕುದೀತಿರುತ್ತೆ. ಈ ಕಡೆ ಹೂರಣನೂ ಕೂಡ ರುಬ್ಬಿ ಎತ್ತಿಟ್ಕೊಂಡ್ವಿ. ಅದಾದ ನಂತರ ಅಷ್ಟೊತ್ತಿಗೆ ಕಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ. ಕಟ್ಟಿನ ಸಾಂಬಾರು ಸಖತ್ತಾಗಿತ್ತು. ನನಗಂತೂ ಭಾಳ ಇಷ್ಟ ಕಟ್ಟಿನ ಸಾಂಬಾರು. ಹಾಗೆ ಹಿಟ್ಟು ಕೂಡ ನಾನು ನೆಂದಿದೆ. ಅದಾದ ನಂತರ ಅಮ್ಮ ಹೋಳಿಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಮ್ಮ ಹೋಳಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಭಾಳ ತೆಳುವಾಗಿ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ. ಬಟ್ ನನಗೆ ಇಷ್ಟು ತೆಳುವಾಗಿ ಅಮ್ಮ ಮಾಡಿರೋ ಥರ ಮಾಡಲಿಕ್ಕೆ ಬರೋದಿಲ್ಲ. ಎಲ್ಲದೂ ಕೂಡ ರೆಡಿ ಮಾಡ್ತೀನಿ, ಬಟ್ ಅಮ್ಮನ ಥರ ಹೋಳಿಗೆನ ತಟ್ಟಲಿಕ್ಕೆ ನನಗೆ ಬರೋದಿಲ್ಲ. ಹಾಗೆ ಅಮ್ಮನೂ ಕೂಡ ಎಲ್ಲ ಹೋಳಿಗೆಯನ್ನು ಪ್ರಿಪೇರ್ ಮಾಡಿದರು. ಇವತ್ತಿನ ದಿನವೇ ನಮ್ಮಮ್ಮ ಊರಿಗೆ ಹೋಗ್ತಾರೆ. ಅದು ಒಂದು ತುಂಬಾ ಬೇಜಾರಿದೆ ನನಗೆ. ಅಮ್ಮ ಮತ್ತೆ ಯಾವಾಗ ಬರ್ತಾರೆ ಅಂತೇಳಿ ನಾನು ಕಾಯ್ತಾ ಇರ್ತೀನಿ. ಹೋಳಿಗೆನೂ ಕೂಡ ರೆಡಿ ಆಯಿತು. ಅದಾದಮೇಲೆ ಎಲ್ಲರೂ ಬಂದಿದ್ದರು. ಅಷ್ಟರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವರೆಲ್ಲ ಅವ್ರಿಗೆ ಊಟ ಕೊಟ್ವಿ. ಬಟ್ ಅವರು ಏನು ವಿಡಿಯೋಗೆ ಏನು ಸಪೋರ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಆ ವಿಡಿಯೋ ಏನು ಶೇರ್ ಮಾಡಲಿಕ್ಕೆ ಹೋಗಿಲ್ಲ. ಮತ್ತು ಅಮ್ಮನೂ ಕೂಡ ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಅಮ್ಮ ಊರಿಗೆ ಹೋದರು. ನನಗಂತೂ ಆ ದಿನ ತುಂಬಾ ಅಳು ಬಂತು. ಏನಕ್ಕೆ ಅಳು ಬಂತು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲೋದ್ರೆ ಆ ಮೊಮ್ಮಗಳ ಜೊತೆ ಸೊಸೆ ಜೊತೆ ತುಂಬ ಚೆನ್ನಾಗಿರ್ತಾರೆ. ಬಟ್ ಆದರೆ ತಾಯಿ ಪ್ರೀತಿ ಅಂದರೆ ಹಾಗೆ ಅಲ್ವಾ, ಅದು ಗೊತ್ತಿಲ್ಲದೇ ತಂತಾನೆ ಕಣ್ಣೀರು ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.